ಕಳೆದ 14 ವರ್ಷಗಳಿಂದ ಸುದ್ದಿಯಲ್ಲಿರುವಂತಹ ಪ್ರಕರಣ ಅಂತ ಹೇಳಿದರೆ ಸೌಜನ್ಯ ಪ್ರಕರಣ. ಸದ್ಯದ ಮಟ್ಟಿಗೆ ಈ ಪ್ರಕರಣ ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಏರಿದೆ. ಈ ಹಿಂದೆ ಈ ಪ್ರಕರಣದ ವಿಚಾರಣೆಯನ್ನು ಬೆಂಗಳೂರಿನ CBI ನ್ಯಾಯಾಲಯ ನಡೆಸಿತ್ತು. ಆ ನ್ಯಾಯಾಲಯದಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆದು ವಾದ ಪ್ರತಿವಾದ ನಡೆದು ಕೊನೆಗೆ ಆರೋಪಿಯಾಗಿದ್ದಂತಹ ಸಂತೋಷ್ ರಾವ್ನನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಲಾಗಿತ್ತು. ಈ ತೀರ್ಪಿನ ವಿರುದ್ಧ ಆ ಪ್ರಕರಣದ ತನಿಖೆ ನಡೆಸಿದಂತಹ CBI ಅಧಿಕಾರಿಗಳು ರಾಜ್ಯ ಹೈಕೋರ್ಟಿನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಆರೋಪಿ ಸಂತೋಷ್ ರಾವ್ ಮತ್ತು ಸೌಜನ್ಯಳ ತಂದೆ ಚಂದಪ್ಪ ಗೌಡರು 2 ಪ್ರತ್ಯೇಕ ರಿಟ್ ಅರ್ಜಿಗಳನ್ನು ಸಲ್ಲಿಸಿದರು. ಈ 2 ರಿಟ್ ಅರ್ಜಿಗಳನ್ನು ವಿಭಾಗೀಯ ಪೀಠಕ್ಕೆ ಟ್ರಾನ್ಸ್ಫರ್ ಮಾಡಿ ಒಟ್ಟಾರೆಯಾಗಿ ಆ ಪ್ರಕರಣದ ಮೇಲ್ಮನವಿ ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯ ಏನು ತೀರ್ಪು ನೀಡಿತ್ತೋ ಸೌಜನ್ಯ ಹತ್ಯೆಗೆ ಸಂಬಂಧಿಸಿದಂತೆ ಆ ತೀರ್ಪನ್ನು ವಿಭಾಗೀಯ ಪೀಠ ಎತ್ತಿ ಹಿಡಿದಿತ್ತು ಮತ್ತು ಚಂದಪ್ಪ ಗೌಡರು ಮತ್ತು ಸಂತೋಷ್ ರಾವ್ ಇಬ್ಬರೂ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನು ತಿರಸ್ಕರಿಸಿತ್ತು. ಈ ತೀರ್ಪು ಬಂದು ಸುಮಾರು 2 ವರ್ಷದ ನಂತರ ಸೌಜನ್ಯಳ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸೌಜನ್ಯ ಹತ್ಯಾ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿ ವಿಚಾರಣೆ ನಡೆದಿಲ್ಲ ಮತ್ತು ಯಾರು ಶಂಕಿತ ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಆಗಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಮರು ತನಿಖೆಗೆ ಆದೇಶ ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಿದ್ದಾರೆ. ಈ ಬಗ್ಗೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮುಚ್ಚಿದ ಲಕೋಟೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ಪ್ರಮಾಣ ಪತ್ರದಲ್ಲಿ ಒಟ್ಟು 20 ಸಾಕ್ಷಿಗಳನ್ನು ಅವರು ಗುರುತಿಸಿದ್ದಾರೆ. ಈ 20 ಸಾಕ್ಷಿಗಳಲ್ಲಿ 12 ಸಾಕ್ಷಿಗಳು ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳು ಆಗಿದ್ದವರು ಮತ್ತು ಸಂತ್ರಸ್ತ ಕುಟುಂಬದ ಒಟ್ಟಿಗೆ ಇದ್ದವರು, ಅಂದರೆ ಅವರು ಪ್ರಾಸಿಕ್ಯೂಷನ್ ಪರ ವಿಟ್ನೆಸ್ಗಳು ಆಗಿದ್ದವರು. ಆ ಸಾಕ್ಷಿಗಳಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅಡಿಯಲ್ಲಿ ರಕ್ಷಣೆ ನೀಡಬೇಕು ಎಂದು ಕೋರಿಕೊಂಡಿದ್ದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟು ರಕ್ಷಣೆಯನ್ನು ಒದಗಿಸಿದೆ. ಆದ್ದರಿಂದ ಆ ಸಾಕ್ಷಿಗಳ ಹೆಸರನ್ನು ಬಹಿರಂಗಪಡಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ಪ್ರಕರಣದಲ್ಲಿ ಸಲ್ಲಿಸಲಾಗಿರುವಂಥ ಸಾಕ್ಷಿಗಳು ಈ ಹಿಂದೆ CBIನ ವಿಶೇಷ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿದಿದ್ದಂತಹವರೇ ಆಗಿರುವುದರಿಂದ ಕೆಲವೊಂದು ವಿಚಾರಗಳು ಗಮನಕ್ಕೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಾಗಿದ್ದವರು ಚಂದಪ್ಪ ಗೌಡರು. ಅವರು ಸೌಜನ್ಯಳ ತಂದೆ. ಆದರೆ ಕೆಲವು ಸಮಯಗಳ ಹಿಂದೆ ಅವರು ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ವಿಶೇಷ ಅಂದರೆ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಆಕೆಯ ತಾಯಿ ಕುಸುಮಾವತಿಯವರು ಮತ್ತು ಆಕೆಯ ಸಹೋದರಿ ಅಂದರೆ ಕುಸುಮಾವತಿಯವರ ಸಹೋದರಿ ಯಶೋಧ ಸಾಕ್ಷಿಗಳಾಗಿರಲೇ ಇಲ್ಲ. ಆದರೆ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂತಹ ಏನು ರಿಟ್ ಅರ್ಜಿ ಇದೆ ಮರು ತನಿಖೆ ಕೋರಿ, ಅದರಲ್ಲಿ ಕುಸುಮಾವತಿಯವರೇ ಕಂಪ್ಲೇಂಟು, ಅವರೇ ಅರ್ಜಿ ಸಲ್ಲಿಸಿದವರು. ಆದ್ದರಿಂದ ಈ ಪ್ರಕರಣದಲ್ಲಿ ಕುಸುಮಾವತಿಯವರು ಒಂದು ಪ್ರಮುಖ ಸಾಕ್ಷಿ. ಹೊರತುಪಡಿಸಿದರೆ ಉಳಿದ 19 ಸಾಕ್ಷಿಗಳು ಅಲ್ಲಿ 12 ಸಾಕ್ಷಿಗಳು ಈ ಹಿಂದೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿದವರು. ಆದರೆ 7 ಮಂದಿ ಸಾಕ್ಷಿಗಳನ್ನು ಸೃಷ್ಟಿಸಲಾಗಿದೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಧ್ಯಮಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಂಥವರನ್ನು ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗಿ ತೋರಿಸಲಾಗಿದೆ ಎನ್ನುವುದಂತೂ ಸ್ಪಷ್ಟವಾಗುತ್ತಿದೆ. ಇಡೀ ಪ್ರಕರಣದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ
ಸ್ಥಳೀಯ ಪೊಲೀಸರು, COD ಅಧಿಕಾರಿಗಳು ಮತ್ತು CBI ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ದಾರೆ. 2012 ಅಕ್ಟೋಬರ್ 9ರಂದು ಸೌಜನ್ಯ ನಾಪತ್ತೆಯಾದದ್ದು. ಅದೇ ದಿವಸ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ನೀಡಿರುವಂಥದ್ದು. ಅದೇ ದಿನ ರಾತ್ರಿ 10 ಗಂಟೆ ವೇಳೆಗೆ ಐತುನಾಯ್ಕ ಎನ್ನುವಂತಹ ಪೊಲೀಸ್ ಅಧಿಕಾರಿ, ಅಂದರೆ ಹೆಡ್ ಕಾನ್ಸ್ಟೇಬಲ್ ಅವರು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿಕೊಂಡಿದ್ದು. ಮರುದಿನ ಬೆಳಿಗ್ಗೆ ಅಂದರೆ 10ನೇ ತಾರೀಕು ನಂದು ಸುಮಾರು 12 ಗಂಟೆಯ ವೇಳೆಗೆ ಮಣ್ಣಸಂಕ ಬಳಿ ಪೊದೆಗಳ ಎಡೆಯಲ್ಲಿ ಸೌಜನ್ಯಳ ಜರ್ಜರಿತ ಸ್ಥಿತಿಯಲ್ಲಿ ದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಆಕೆಯನ್ನು ಅತ್ಯಾಚಾರಗೈದು ಕೊಲೆ ಮಾಡಲಾಗಿದೆ ಎನ್ನುವುದಂತೂ ಸಾಬೀತಾಗಿತ್ತು. ಆ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದಂತಹ ಸೌಜನ್ಯನ ತಂದೆ ಚಂದಪ್ಪ ಗೌಡರು ಅಸ್ವಸ್ಥಗೊಂಡದ್ದ ಹಿನ್ನೆಲೆಯಲ್ಲಿ ಅವರಿಗೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ದೂರು ಕೊಡಲು ಸಾಧ್ಯ ಆಗಲಿಲ್ಲ. ಆದ್ದರಿಂದಾಗಿ ಅವರ ಸಂಬಂಧಿ ಜಗದೀಶ್ ಎಂಬವರು ದೂರು ನೀಡಿದ್ದರು. ಅದರಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 250/2012 ಅಡಿಯಲ್ಲಿ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಈ ದೂರುದಾರ ಜಗದೀಶ್ ಸೌಜನ್ಯಳ ಹತ್ತಿರದ ಸಂಬಂಧಿ. ಆತನ ಮನೆ ಸೌಜನ್ಯಳ ಮನೆಯಿಂದ ಸುಮಾರು 20-25 ಕಿಲೋಮೀಟರ್ ದೂರದಲ್ಲಿ ಇದೆ. ಸೌಜನ್ಯ ನಾಪತ್ತೆಯಾಗಿದ್ದಾಳೆ ಎಂದು ಆಕೆಯ ಮಾವ ವಿಠಲಗೌಡ ಜಗದೀಶಿಗೆ ಫೋನ್ ಮಾಡಿ ತಿಳಿಸಿದರು. ಆ ಸಂದರ್ಭದಲ್ಲಿ ಜಗದೀಶಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದರೆ ಜಗದೀಶ್ ಅವರ ಪತ್ನಿ ಬಾಣಂತಿಯಾಗಿದ್ದರು ಮತ್ತು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಅದರಿಂದಾಗಿ ಅವರು ಆವತ್ತು ಬಂದಿರಲಿಲ್ಲ. ಮರುದಿನ ಬೆಳಿಗ್ಗೆ ಸುಮಾರು 9 ಗಂಟೆಯ ವೇಳೆಗೆ ಜಗದೀಶ್ ಅವರು ಬೆಳ್ತಂಗಡಿಗೆ ಬಂದಿದ್ದರು. ವಿಠಲ ಅವರು ಅಂದರೆ ಸೌಜನ್ಯನ ಮಾವ ಅವರು ಬೆಳ್ತಂಗಡಿಗೆ ಹೋಗಿದ್ದರು. ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಕೇಸು ದಾಖಲಾಗಿದ್ದು ಗೊತ್ತಾಗಿತ್ತು. ಪೊಲೀಸರು ಹಿಂದಿನ ದಿನ ರಾತ್ರಿಯೇ ಆಕೆಯ ಭಾವಚಿತ್ರವನ್ನು ಕೇಳಿದರು. ಅದಕ್ಕಾಗಿ ಆ ಭಾವಚಿತ್ರವನ್ನು ಸಂಗ್ರಹಿಸಲು ಅವರು ಸ್ಟುಡಿಯೋಗೆ ಹೋಗಿದ್ದರು. ಸ್ಟುಡಿಯೋದಲ್ಲಿ ಭಾವಚಿತ್ರದ ಕಾಪಿ ಸಿಗದ ಹಿನ್ನೆಲೆಯಲ್ಲಿ ಅವರು SDM ಕಾಲೇಜಿಗೆ ಬಂದಿದ್ದರು. ಯಾಕಂತ ಹೇಳಿದರೆ ಕಾಲೇಜಿನಲ್ಲಿ ಸೌಜನ್ಯಳ ಭಾವಚಿತ್ರ ಇತ್ತು. ಆಕೆಯ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಆ ಭಾವಚಿತ್ರ ಇತ್ತು. ಆ ಭಾವಚಿತ್ರವನ್ನು ಪಡೆದುಕೊಂಡು ಅದನ್ನು ಕಾಪಿ ಮಾಡಿ ಪೊಲೀಸರಿಗೆ ಕೊಡುವುದು ಅವರ ಉದ್ದೇಶವಾಗಿತ್ತು. ಆದರೆ ಆ ವೇಳೆಯಲ್ಲೇ ಸೌಜನ್ಯಳ ಮೃತದೇಹ ಪತ್ತೆಯಾಯಿತು ಎಂದು ಗೊತ್ತಾಗಿ ಅವರೆಲ್ಲರೂ ಸ್ಥಳಕ್ಕೆ ಬಂದಿದ್ದರು. ತದನಂತರ ಜಗದೀಶ್ ಹೋಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ದುಷ್ಕರ್ಮಿಯ ಮೇಲೆ ದೂರು ಕೊಟ್ಟಿದ್ದರು. ಆದ್ದರಿಂದಾಗಿ ಈ ಜಗದೀಶ್ ಈ ಪ್ರಕರಣದಲ್ಲಿ ಒಂದು ಸಾಕ್ಷಿ. ಅವರು ನ್ಯಾಯಾಲಯದಲ್ಲಿಯೂ ಸಾಕ್ಷ್ಯ ನುಡಿದರು. ಅವರ ಪಾತ್ರ ಈ ಪ್ರಕರಣದಲ್ಲಿ ಇರುವುದು ಇಷ್ಟೇ. ಅವರು ಯಾಕಂತ ಹೇಳಿದರೆ ಸೌಜನ್ಯ ನಾಪತ್ತೆಯಾದಂತಹ ದಿನದಂದು ಘಟನಾ ಸ್ಥಳಕ್ಕೆ ಬಂದಿರಲಿಲ್ಲ. ಅವರು ಮರುದಿನ ಘಟನಾ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಸೌಜನ್ಯನ ಡೆಡ್ ಬಾಡಿ ಪತ್ತೆಯಾಗಿತ್ತು. ಅದಕ್ಕಿಂತ ಮೊದಲು ಅವರು ಬರಲಿಲ್ಲ. ಅವರು ಮನೆಯಿಂದ ನೇರವಾಗಿ ಬಂದಿರುವುದು ಬೆಳ್ತಂಗಡಿಗೆ. ತದನಂತರ ವಿಠಲಗೌಡರೊಂದಿಗೆ ಸೇರಿಕೊಂಡು ಪೊಲೀಸ್ ಠಾಣೆಗೆ ಹೋದದ್ದು, ಸ್ಟುಡಿಯೋಕ್ಕೆ ಹೋದದ್ದು, ತದನಂತರ SDM ಕಾಲೇಜಿಗೆ ಹೋದದ್ದು, ನಂತರ ಘಟನಾ ಸ್ಥಳಕ್ಕೆ ಬಂದದ್ದು. ಅವರಿಗೆ ಗೊತ್ತಿರುವಂಥ ಸಂಗತಿ ಅಷ್ಟೇ. ಇದೇ ಹೇಳಿಕೆಯನ್ನು ಅವರು ಸ್ಥಳೀಯ ಪೊಲೀಸರ ಮುಂದೆ ದಾಖಲಿಸಿದ್ದರು. ಆ ಹೇಳಿಕೆಯನ್ವಯವೇ ಕೇಸು ದಾಖಲಾಗಿತ್ತು. ಆದ್ದರಿಂದಾಗಿ ಜಗದೀಶ್ ಅವರು ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದರು. ಆದರೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ, ಅಂದರೆ ಬೆಂಗಳೂರಿನ CBI ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಜಗದೀಶ್ ಅವರು ಪಾಟಿ ಸವಾಲಿಗೆ ಉತ್ತರಿಸುತ್ತಾ ಕೆಲವೊಂದು ವಿಚಾರಗಳನ್ನು ಬಾಯಿ ಬಿಟ್ಟಿದ್ದರು, ಹೇಳಿದ್ದರು. ಅದು ಏನಂತ ಹೇಳಿದರೆ, ತದನಂತರ ಜಗದೀಶ್ ಅವರಿಗೆ ಯಾರ್ಯಾರು ಏನೇನು ಹೇಳಿಕೊಟ್ಟರೋ ಅದನ್ನು ಅವರು ಪಾಟಿ ಸವಾಲಲ್ಲಿ ಹೇಳಿದ್ದರು.
ಹೊರತು ಮುಖ್ಯ ವಿಚಾರಣೆಯಲ್ಲಿ ಜಗದೀಶ್ ಅವರು ಬೇರೆ ಯಾವುದನ್ನು ಹೇಳಿಲ್ಲ. ಆದ್ದರಿಂದಾಗಿ ಪಾಟಿ ಸವಾಲಲ್ಲಿ ಅವರು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದರಿಂದ, ಅಂದರೆ ಕುಸುಮಾವತಿ ಅವರು ಹೇಳಿದ್ದು, ಚಂದಪ್ಪ ಗೌಡರು ಹೇಳಿದ್ದು, ವಿಠಲಗೌಡರು ಹೇಳಿದ್ದು, ಯಶೋಧ ಅವರು ಹೇಳಿದ್ದು, ಇದನ್ನೆಲ್ಲ ಸೇರಿಸಿ ಜಗದೀಶ್ ಅವರು ಪಾಟಿ ಸವಾಲಲ್ಲಿ ಉತ್ತರ ಕೊಟ್ಟಿದ್ದರಿಂದ ಅವರು ಆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಪ್ರತಿಕೂಲ ಸಾಕ್ಷ್ಯ ಆಗ್ತಾರೆ. ಆದರೆ ಸರಕಾರಿ ಅಭಿಯೋಜಕರು ಅಂದರೆ CBI ಪರವಾಗಿ ವಾದ ಮಂಡಿಸಿದಂತಹ ಮತ್ತು ಸಾಕ್ಷ್ಯ ವಿಚಾರಣೆ ಮಾಡಿದಂತಹ ವಕೀಲರು ಅವರನ್ನು ಪ್ರತಿಕೂಲ ಸಾಕ್ಷ್ಯ ಅಂತ ಹೇಳಿ ಪರಿಗಣಿಸಿರಲಿಲ್ಲ. ಆದ್ದರಿಂದಾಗಿ ಅವರು ಹೇಳಿದ ಸಾಕ್ಷ್ಯವನ್ನು ನ್ಯಾಯಾಲಯ ದಾಖಲಿಸಿಕೊಂಡಿತ್ತು. ಆದ್ದರಿಂದಲೇ ಆ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ ನಿರ್ದೋಷಿಯಾಗಿ ಬಿಡುಗಡೆಯಾಗಲು ಪ್ರಮುಖ ಕಾರಣವಾಗಿತ್ತು ಎನ್ನುವುದಂತೂ ಸ್ಪಷ್ಟ. ಇದೀಗ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿರುವಂತಹ ಅಫಿದಾವತ್ತಿನಲ್ಲಿ ಜಗದೀಶ್ ಅವರ ಹೆಸರು ಸಹ ಇರುವ ಎಲ್ಲ ಸಾಧ್ಯತೆಗಳು ಇವೆ. ಆದ್ದರಿಂದಾಗಿ ಜಗದೀಶ್ ಅವರನ್ನು ಮತ್ತೆ ಪೊಲೀಸರು ತನಿಖೆ ನಡೆಸಬೇಕಾ ಬೇಡವ ಎನ್ನುವ ವಿಚಾರ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಅದಕ್ಕಿಂತಲೂ ಮೊದಲು ಸುಪ್ರೀಂ ಕೋರ್ಟು ಈ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. CBI ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸು ಜಾರಿ ಮಾಡಿದೆ. CBI ಪರವಾಗಿ ಎಡಿಷನಲ್ ಸಾಲಿಸಿಟರ್ ಹಾಜರಾಗ್ತಾರೆ. ರಾಜ್ಯ ಸರ್ಕಾರದ ಪರವಾಗಿಯೂ ಎಡಿಷನಲ್ ಸಾಲಿಸಿಟರ್ ಸುಪ್ರೀಂ ಕೋರ್ಟಿಗೆ ಹಾಜರಾಗ್ತಾರೆ. ಈಗಾಗಲೇ ಕುಸುಮಾವತಿಯವರ ಪರವಾಗಿ ಮತ್ತು ಸಂತೋಷ್ ಅವರ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟಿಗೆ ಹಾಜರಾಗಿದ್ದಾರೆ. ತಮ್ಮ ತಮ್ಮ ಪ್ರಾಥಮಿಕ ವಾದವನ್ನು ಮಂಡಿಸಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟು ದಾಖಲಿಸಿಕೊಂಡಿದೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಎಡಿಷನಲ್ ಸಾಲಿಸಿಟರ್ ಹಾಜರಾಗ್ತಾರೆ. CBIನ ಪರವಾಗಿಯೂ ಎಡಿಷನಲ್ ಸಾಲಿಸಿಟರ್ ಹಾಜರಾಗ್ತಾರೆ. ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ. ತದನಂತರ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಯಾವ ರೀತಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ಎನ್ನುವುದನ್ನು ತೀರ್ಮಾನ ಮಾಡ್ತದೆ. ಆ ತೀರ್ಮಾನದ ಮೇಲೆ ಈ ಪ್ರಕರಣದ ಮುಂದಿನ ನಡೆ ಏನು ಎನ್ನುವುದು ಗೊತ್ತಾಗುತ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟು ಯಾವುದಾದರೂ ವಿಶೇಷ ತಂಡವೊಂದನ್ನು ರಚಿಸಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವ ಅಂದರೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸುವ ಸಾಧ್ಯತೆಗಳು ಜಾಸ್ತಿ. ಯಾಕಂತ ಹೇಳಿದರೆ ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ದಾರೆ, COD ಪೊಲೀಸರು ತನಿಖೆ ಮಾಡಿದ್ದಾರೆ, CBI ಪೊಲೀಸರು ತನಿಖೆ ಮಾಡಿದ್ದಾರೆ. ಆದ್ದರಿಂದಾಗಿ ಸುಪ್ರೀಂ ಕೋರ್ಟು ವಿಶೇಷ ತನಿಖಾ ತಂಡವನ್ನು ರಚಿಸುವ ಸಾಧ್ಯತೆಗಳು ಅಧಿಕ. ಆದ್ದರಿಂದಾಗಿ ಆ ತನಿಖಾ ತಂಡಗಳು ಯಾರು ದೂರು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಿಗೆ, ಅಂದರೆ ಕುಸುಮಾವತಿಯವರು ಯಾರನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸಿದ್ದಾರೆ ಅವರನ್ನು ಮತ್ತೆ ವಿಚಾರಣೆಗೆ ಗುರಿಪಡಿಸುವ ಸಾಧ್ಯತೆಗಳು ಇದ್ದೇ ಇರ್ತದೆ. ಯಾಕಂತ ಹೇಳಿದರೆ ಅವರನ್ನು ವಿಚಾರಣೆಗೆ ಗುರಿಪಡಿಸದೇ ಇದ್ದಲ್ಲಿ ಈ ಪ್ರಕರಣ ದಡ ಸೇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ 20 ಮಂದಿ ಸಾಕ್ಷಿಗಳಲ್ಲಿ 12 ಮಂದಿ ಸಾಕ್ಷಿಗಳು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳಾಗಿ ಗುರುತಿಸಿಕೊಂಡವರು ಮತ್ತು ನ್ಯಾಯಾಲಯದಲ್ಲಿ ಪ್ರತಿಕೂಲ ಸಾಕ್ಷ್ಯ ನುಡಿದವರು. ಆದ್ದರಿಂದಾಗಿ ಅವರನ್ನು ಪ್ರತಿಕೂಲ ಸಾಕ್ಷ್ಯ ಅಂತ ಹೇಳಿ ಕ್ರಾಸ್ ಎಕ್ಸಾಮಿನೇಷನ್ಗೆ ಪ್ರಾಸಿಕ್ಯೂಷನ್ ಒಳಪಡಿಸಿರಲಿಲ್ಲ. ಆದ್ದರಿಂದಾಗಿ ಅವರ ಮರು ಹೇಳಿಕೆಯನ್ನು ವಿಶೇಷ ತನಿಖಾ ತಂಡಗಳು ನಡೆಸಲೇಬೇಕು. ಆಗ ಎಲ್ಲ ವಿಚಾರಗಳು ಬಯಲಿಗೆ ಬರ್ತದೆ. ಯಾಕಂತ ಹೇಳಿದರೆ ಅವರಿಗೆ ನ್ಯಾಯಾಲಯದಲ್ಲಿ ಯಾವ ರೀತಿ ಸಾಕ್ಷ್ಯ ನುಡಿಬೇಕು, ಯಾರ ಹೆಸರನ್ನು ಅಲ್ಲಿ ಪ್ರಸ್ತಾಪಿಸಬೇಕು, ತನ್ಮೂಲಕ ಆರೋಪಿ ಸಂತೋಷ್ ರಾವ್ಗೆ ಯಾವ ರೀತಿಯಲ್ಲಿ ಸಹಕರಿಸಬೇಕು ಎನ್ನುವುದನ್ನು ಹೇಳಿಕೊಟ್ಟವರು ಸಹ ಇದರಲ್ಲಿ ಬಯಲಿಗೆ ಬರುವ ಎಲ್ಲ ಸಾಧ್ಯತೆಗಳು ಇವೆ.